ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ರವೆಯಿಂದ 10 ನಿಮಿಷದಲ್ಲಿ ಗರಿಗರಿಯಾದ ಟೇಸ್ಟಿ ಸ್ನ್ಯಾಕ್ಸ್ನ ತಯಾರಿಸಿ ತಿಂಗಳವರೆಗೂ ಕೂಡ ನೀವು ತಿನ್ಬೋದು. ಎಲ್ಲರೂ ತುಂಬಾನೇ ಟೇಸ್ಟಿಯಾಗಿದೆ ಅಂತ ಹೇಳ್ತಾರೆ ತಿಂದವರು ಕೂಡ. ಅಷ್ಟು ರುಚಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಇಲ್ಲಿ ನಾನು ಆಲೂಗೆಡ್ಡೆಯನ್ನು ತಗೊಳ್ತಾ ಇದ್ದೀನಿ. ಒಂದು 3 ಆಲೂಗೆಡ್ಡೆ, ಮೀಡಿಯಂ ಸೈಜಲ್ಲಿರುವಂತಹ ಆಲೂಗೆಡ್ಡೆಯನ್ನು ಈ ರೀತಿ ಸಿಪ್ಪೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಒಂದು ಕುಕ್ಕರ್ ತಗೊಳ್ತಾ ಇದ್ದೀನಿ. ಕುಕ್ಕರ್ಗೆ ಈಗ ನಾನು ಕಟ್ ಮಾಡಿರುವಂತಹ ಆಲೂಗೆಡ್ಡೆ ಪೀಸಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಂತರ ನಾವು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಲೂಗೆಡ್ಡೆ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾವು ಮಾಡ್ಕೋಬೇಕಾಗುತ್ತೆ 1 ವಿಷಲ್ನ ಸಾಕು. ನಂತರ ಈಗ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಈ ಎಡಿಟಿಂಗಲ್ಲಿ ಮಿಸ್ ಆಗಿದೆ ಫ್ರೆಂಡ್ಸ್. ಅರ್ಧ ಕಪ್ಪು ನಾನು ರವೆಯನ್ನು ತೊಗೊಳ್ತಾ ಇದ್ದೀನಿ. ಸಣ್ಣ ರವೆಯನ್ನು ತೊಗೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ, ನೀವು ಎರಡನ್ನೂ ಕೂಡ ಒಂದೊಂದು ಕಪ್ ಹಾಕ್ಕೊಳ್ಬೋದು. 1 ಕಪ್ ರವೆ, 1 ಕಪ್ ಗೋಧಿ ಹಿಟ್ಟು ಎರಡನ್ನೂ ಕೂಡ ಹಾಕ್ಕೊಳ್ಬೋದು. ಅಥವಾ ಅರ್ಧ ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ರವೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ, 1 ಕಪ್ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಓಕೆ, ಮತ್ತೆ ಬೇಕು ಅಂದರೆ ಇದಕ್ಕೆ ಮತ್ತೆ ಒಂದು ಅರ್ಧ ಕಪ್ ಚಿರೋಟಿ ರವೆಯನ್ನು ನಾನು ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ಟೋಟಲ್ ಆಗಿ 1 ಕಪ್ ರವೆ, 1 ಕಪ್ ಗೋಧಿ ಹಿಟ್ಟು ಇಷ್ಟನ್ನು ತಗೊಳ್ಳಿ. ಅದಾದ ನಂತರ ನಾವು ಜೀರಾ ಪೌಡರ್ನ ತೊಗೊಳ್ತಾ ಇದ್ದೀವಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಸ್ನ್ಯಾಕ್ಸ್ ಇದು. ಹಾಗೆ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳೋಣ. ಮನೆಯಲ್ಲಿ ಕೂಡ ನೀವು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಮಾಡ್ಕೋಬೋದು, ಅಥವಾ ಅಂಗಡಿಯಲ್ಲೂ ಕೂಡ ಸಿಗುತ್ತೆ, ಅಲ್ಲಿ ಕೂಡ ತಂದು ನೀವು ಅದನ್ನು ಮಾಡಿಕೊಂಡು ಅದನ್ನು ಕೂಡ ಉಪಯೋಗಿಸ್ಕೋಬೋದು, ಅಥವಾ ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೋಬೋದು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಕೂಡ ಹಾಕ್ಕೊಳ್ಳೋದು ಬೇಡ, ನೀರು ಏನು ಬೇಡ, ಎಣ್ಣೆ ಕೂಡ ಹಾಕ್ಕೊಂಡಿಲ್ಲ. ಇಷ್ಟನ್ನು ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ಈಗ ನಾನು ಟೋಟಲ್ ಆಗಿ 1 ಕಪ್ ಚಿರೋಟಿ ರವೆ, 1 ಕಪ್ ಗೋಧಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 3 ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, 3 ಸ್ಪೂನ್ ಹಿಟ್ಟನ್ನು ಹಾಕಿ ಒಂದು ಬೌಲಿಗೆ ಒಂದು ಸೈಡು ತೆಗೆದಿಟ್ಕೊಂಡಿದ್ದೀನಿ. ನಂತರ ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ಏನು ಹಾಕ್ಕೊಳ್ತಾ ಇಲ್ಲ, ಮಾಮೂಲಿಯಾಗಿರುವಂಥ ಎಣ್ಣೆಯನ್ನೇ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಎರಡನ್ನೂ ಕೂಡ ಹಾಕ್ಕೊಂಡಿರೋದು. ನೋಡಿ, ಈಗ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಒಂದು ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಯಾವ ಹದಕ್ಕೆ ನಮಗೆ ಹಿಟ್ಟು ಬೇಕಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನೀರನ್ನು ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ರೀತಿಯಾಗಿ ಇರಬೇಕು ಹಿಟ್ಟು. ನಮಗೆ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗಿರಲಿ. ಯಾಕೆ ಅಂತಂದರೆ ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟರೆ ಅದು ಕಂಪ್ಲೀಟಾಗಿ ನಮಗೆ ಒಂದು ಒಳ್ಳೆ ಹದಕ್ಕೆ ಬಂದಿರುತ್ತೆ. ಅದಕ್ಕೋಸ್ಕರ ಚಿರೋಟಿ ರವೆ ಹಾಕಿರೋದ್ರಿಂದ ನಾವು ಅದನ್ನು ಒಂದು 5 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ನಂತರ ಈಗ ಇನ್ನೊಂದು ಬೌಲಿಗೆ ಒಂದು 3 ಸ್ಪೂನು ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀವಲ್ಲ, ಆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೋಡ್ತಾ ಈಗ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ನೋಡಿದ್ರಲ್ಲ, ಈ ರೀತಿಯಾಗಿ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ. 1 ಕಪ್ ರವೆಯಿಂದ ನೀವು ರುಚಿಯಾಗಿರುವಂಥ 10 ನಿಮಿಷದಲ್ಲಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸನ್ನು ತಯಾರಿಸಿ ಇದನ್ನು ತಿನ್ಬೋದು. ನಂತರ ಈಗ ಬೇಯಿಸಿರುವಂತಹ ಆಲೂಗೆಡ್ಡೆಯನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಮ್ಯಾಶರ್ನ ತಗೊಂಡು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋಣ, ಅಥವಾ ಕೈಯಲ್ಲೇ ನೀವು ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಕೈಯಲ್ಲೂ ಕೂಡ ಮಾಡ್ಕೋಬೋದು. ಅದಾದ ನಂತರ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ, ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಚಿಕ್ಕ ಸೈಜಲ್ಲಿರುವಂಥ ಈರುಳ್ಳಿಯನ್ನು. ನಂತರ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನೀವು ಆಲೂಗಡ್ಡೆ ಬೇಯೋಕ್ಕೆ ಉಪ್ಪು ಹಾಕಿದರೆ ಉಪ್ಪನ್ನು ನೋಡಿಕೊಂಡು ಕಮ್ಮಿ ಹಾಕ್ಕೊಳ್ಳಿ, ಹಾಕಿಲ್ಲ ಅನ್ನೋದಾದರೆ ನೋಡ್ಕೊಂಡು ಹಾಕ್ಕೋಬೋದು. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು, ಅಥವಾ ಆಮ್ಚೂರ್ ಪೌಡರ್ ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ, ಒಂದು 1/4 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್. ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಸಾಲೆ ಮತ್ತು ಆಲೂಗೆಡ್ಡೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಗರಿಗರಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಒಂದ್ಸಲ ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ. ಅಷ್ಟು ಚೆನ್ನಾಗಿ ಆಗುತ್ತೆ ಈ ಒಂದು ರೆಸಿಪಿ. ಈಗ ನೋಡಿ ಹಿಟ್ಟು ಹೇಗಿದೆ ನೋಡಿ, ನಾವು ಹಿಟ್ಟು ಕಲಿಸಿದಾಗ ಎಷ್ಟು ತೆಳ್ಳಗಿತ್ತು, ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ ನೋಡಿದ್ರೇ ಗೊತ್ತಾಗ್ತಿದೆ ನಿಮಗೆ. ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ. ಅದನ್ನು 2 ಭಾಗ ಮಾಡ್ಕೊಂಬಿಡೋಣ. ನೋಡ್ತಾ ಇದ್ದೀರಲ್ಲ, ಒಂದು ಭಾಗ ನಾನು ತಗೊಳ್ತಾ ಇದ್ದೀನಿ. ಈಗ ಅದನ್ನು ಇವಾಗ ಚಪಾತಿ ಮಣೆಗೆ ನಾವು ಹೇಗೆ ಚಪಾತಿಯನ್ನು ಒತ್ಕೊಳ್ತೀವಲ್ವ, ಆ ರೀತಿಯಾಗಿ ಇದನ್ನು ತಗೊಳ್ಬೇಕಾಗುತ್ತೆ. ಆದರೆ ಚಪಾತಿಗೆ ಎಷ್ಟು ಹಿಟ್ಟನ್ನು ತೊಗೊಳ್ತೀವೋ ಅಷ್ಟು ತೊಗೊಳ್ಬಾರ್ದು, ಜಾಸ್ತಿನೇ ತೊಗೋಬೇಕಾಗುತ್ತೆ. ನಾನು ಕಲಸಿರುವಂಥ ಹಿಟ್ಟಲ್ಲಿ 2 ಪಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳೋಣ. ಗೋಧಿ ಹಿಟ್ಟನ್ನು ಹಾಕಿದ ನಂತರ ನಾವು ಈ ರೀತಿ ಇಟ್ಟು ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ ಲಟ್ಟಣಿಕೆಯಿಂದ. ಚಪಾತಿ ಥರ ನಾವು ಲಟ್ಟಿಸ್ಕೊಳ್ಳೋಣ. ಆದರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ನಮಗೆ ಸ್ವಲ್ಪ ದಪ್ಪನೇ ಇರಬೇಕು ಇದು. ನೋಡಿ, ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡು ತಗೊಂಡಿದ್ದೀನಿ. ಅದಾದ ನಂತರ ಈಗ ಆಲೂಗೆಡ್ಡೆಯ ಮಸಾಲೆ ಇದೆಯಲ್ಲ, ಆ ಮಸಾಲೆಯನ್ನು ಮೇಲ್ಗಡೆ ಎಲ್ಲ ಪೂರ್ತಿಯಾಗಿ ಹರಡ್ಕೊಳ್ಳೋಣ. ಈ ರೀತಿಯಾಗಿ ಹರಡ್ತಿದ್ದೀನಿ ನಾನು, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆಗಬೇಕು. ಹೀಗೆ ಇದನ್ನು ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಥಿಕ್ಕಾಗಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಂತರ ನಾನು ಸೈಡಲ್ಲಿ ಸ್ವಲ್ಪ ನಾನು ಕಲಸಿರೋಂಥ ಹಿಟ್ಟನ್ನು ಸ್ವಲ್ಪ ಹಚ್ಕೊಂಡಿದ್ದೀನಿ. ಬೇಕು ಅಂದರೆ ಹಚ್ಕೋಬೋದು, ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಈಗ ಇದನ್ನು ನಾವು ನಿಧಾನವಾಗಿ ಮಡಚ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಅದನ್ನು ಸಾಫ್ಟಾಗಿ ನಾವು ಮಡಚಬೇಕಾಗುತ್ತೆ. ನೋಡ್ಬೋದು, ಎಲ್ಲೂ ಕೂಡ ಗಾಳಿ ತುಂಬ್ಕೋಬಾರ್ದು, ಆ ರೀತಿಯಾಗಿ ಇದನ್ನು ಮಡಿಸ್ಬೇಕು. ನೀಟಾಗಿ ಮಡಚ್ಕೊಳ್ಳೋಣ. ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ನೀವು ನೀಟಾಗಿ ಮಾಡ್ಕೊಳ್ಳಿ. ಹೀಗೆ ನೋಡಿ, ಈಗ ಅದನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಅದು ಎಲ್ಲೂ ಕೂಡ ಓಪನ್ ಆಗೋದಿಲ್ಲ. ಅಕಸ್ಮಾತ್ ಆಗ್ತಿದೆ ಅಂದರೆ ಸ್ವಲ್ಪ ಹಿಟ್ಟು, ನಾವು ಹಿಟ್ಟನ್ನು ಕಲಸಿಟ್ಟಿರ್ತೀವಲ್ಲ, ಆ ಹಿಟ್ಟನ್ನು ಹಚ್ಕೊಳ್ಳಿ, ಆವಾಗ ಓಪನ್ ಆಗೋದೇ ಇಲ್ಲ ಅದು. ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಡೋಣ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬಾ ಈಸಿ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಹಾಗೆ ನಿಮಗೆ ಬೇಕು ಅಂದಾಗಲೆಲ್ಲ ನೀವು ಇದನ್ನು ರೆಡಿ ಮಾಡಿ ನೀವು ಇಟ್ಕೋಬೋದು. 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಯಾಕೆಂದರೆ ಇದನ್ನು ಕ್ರಿಸ್ಪಿಯಾಗಿ ನಾವು ಬೇಯಿಸ್ಕೊಳ್ತೀವಿ, ಹಾಗಾಗಿ ಇದು ಕೆಡೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ನಿಮಗೆ ಅಕಸ್ಮಾತ್ ಆಲೂಗೆಡ್ಡೆ ಎಲ್ಲ ಹಾಕಿದ್ದೀವಿ ಕೆಟ್ಟೋಗುತ್ತೆ ಅನ್ನೋದಾದರೆ ಒಂದು 2-3 ದಿನ ಅಂತೂ ನೀವು ಇಟ್ಕೊಂಡು ತಿನ್ಬೋದು, ಏನು ಕೂಡ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ. ಈಗ ಎಲ್ಲದೂ ಕೂಡ ಆಗಿದೆ. ಇವಾಗ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿರೋವಂಥದ್ದು ಇದೆಯಲ್ಲ, ಆ ಮಿಶ್ರಣಕ್ಕೆ ಅದನ್ನು ತಗೊಂಡು ಡಿಪ್ ಮಾಡೋಣ ಅದರೊಳಗೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಡಿಪ್ ಮಾಡಿ, ಎರಡೂ ಸೈಡ್ ಕೂಡ ಡಿಪ್ ಮಾಡಿದ ನಂತರ ಇದನ್ನು ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ, ಮೀಡಿಯಮಾಗಿ ಎಣ್ಣೆ ಕಾದಿದೆ. ಇವಾಗ ನಾವು 1 ಬೈ 1 ಎಲ್ಲದನ್ನು ಕೂಡ ಹಾಕ್ಕೊಂಡು ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿರುವ, ಟೇಸ್ಟಿಯಾಗಿರುವಂಥ, ರುಚಿಯಾಗಿರುವಂತಹ ಒಂದು ಸೂಜಿ ನಾಷ್ಟ ಅಂತಲೇ ಹೇಳ್ಬೋದು. ಈ ಒಂದು ಸ್ನ್ಯಾಕ್ಸನ್ನು ಒಂದ್ಸಲ ತಯಾರಿಸಿ ಫ್ರೆಂಡ್ಸ್, ಖಂಡಿತವಾಗ್ಲೂ
ನೀವು ಕೂಡ ಫಿದಾ ಆಗೋಗ್ತೀರಾ. ಹಾಗೆ ಇದು ಎಣ್ಣೆಯಲ್ಲಿ ನಿಮಗೆ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಹಬೆಯಲ್ಲಿ ಬೇಯಿಸಿ ಕೂಡ ಇದನ್ನು ಒಗ್ಗರಣೆ ಮಾಡ್ಕೋಬೋದು. ಅದು ಕೂಡ ಅದ್ಭುತವಾಗಿರುವಂಥ ರುಚಿಯನ್ನು ಕೊಡುತ್ತೆ. ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ವಿಧಾನನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಎರಡೂ ಸೈಡ್ ಕೂಡ ಇದೇ ರೀತಿ ನಾನು ಪದೇ ಪದೇ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಬೇಯಿಸ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಕಲರ್ ಚೇಂಜ್ ಆದಾಗ ಪರ್ಫೆಕ್ಟಾಗಿ ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸ್ ಆಗಿದೆ ಅಂತ ಅರ್ಥ. ಆಗಿರೋವಂಥದ್ದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬನೇ ಈಸಿ, ಟೇಸ್ಟಿ, ಹೆಲ್ತಿಯಾಗಿರುವಂತಹ ಒಂದು ಗರಿ ಗರಿಯಾದ ಸ್ನ್ಯಾಕ್ಸ್, 1 ಕಪ್ ರವೆಯಿಂದ ತಯಾರಿಸುವಂಥ ಸ್ನ್ಯಾಕ್ಸನ್ನು ತಯಾರಿಸಿ ನೀವು ಕೂಡ ಹೇಳಿ ಹೇಗಿತ್ತು ಅಂತ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.